There is an organization called Smile Foundation. What this organization does is it helps children and families who are living in hard conditions in matters relating to their education, their healthcare, or livelihood. So it's estimated that it helps nearly 750,000 children and their families each year. So Smile Foundation ತರಾನೇ ಮ್ಯಾಜಿಕ್ ಬಸ್ ಇಂಡಿಯಾ ಅಂತ ಇನ್ನೊಂದು ಸಂಸ್ಥೆ ಇದೆ. ಸೊ ಆ ಸಂಸ್ಥೆ ಏನು ಮಾಡುತ್ತೆ ಅಂದರೆ 12 ರಿಂದ 18 ವರ್ಷಗಳಲ್ಲಿರುವ ಮಕ್ಕಳಿಗೆ ಅವ್ರಿಗೆ ಬೇಕಾಗಿರೋ ಕೌಶಲ್ಯಗಳು ಹಾಗೂ ಜ್ಞಾನವನ್ನು ಪಡಿಸುತ್ತದೆ. ಸೊ ಅದರಿಂದ ಅವ್ರಿಗೆ ಸಮಾಜದಲ್ಲಿ ಒಂದು ಸ್ಥಾನ ಅನ್ನೋದು ಬಂದಿದೆ. ಸೊ ಇದುವರೆಗೂ 10 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಈ ಸಂಸ್ಥೆ ಸಹಾಯ ಮಾಡಿದೆ. ಸೊ ಈ ಆರ್ಗನೈಸೇಷನ್ಸ್ ಅಂದರೆ ಇವರು ನಾಟ್ ಫಾರ್ ಪ್ರಾಫಿಟ್, ಅಂದರೆ ಇವರು ಇರೋದು ಲಾಭಕ್ಕಂತ ಅಲ್ಲ, ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡಬೇಕು ಅಂತ ಇದ್ದಾರೆ. ಸೊ ಇಂಥ ಸಂಸ್ಥೆಗಳು ಅವರ ಅಕೌಂಟಿಂಗ್ ರೆಕಾರ್ಡ್ಸ್ನ ಹೇಗೆ ಮೇಂಟೈನ್ ಮಾಡ್ತಾರೆ, ಇವ್ರಿಗೂ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗೂ ಇರೋ ವ್ಯತ್ಯಾಸಗಳೇನು ಅನ್ನೋದನ್ನು ಈ ವಿಡಿಯೋಲ್ಲಿ ನೋಡೋಣ. ಹಾಯ್ ಹಲೋ ನಮಸ್ಕಾರ, ಇನ್ನೊಂದು ಲೆಸನ್ಗೆ ಸ್ವಾಗತ. ಇದನ್ನು ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಫ್ಯೂಚರಲ್ಲಿ ಆಗೋ ವೀಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಸೊ not-for-profit organizations, they are organizations that are established for the purpose of serving the society. So they are usually established in the form of charitable trusts, clubs, schools, etc. So ಇವ್ರು ಹೇಗೆ ಫಂಕ್ಷನ್ ಮಾಡ್ತಾರಂದರೆ, ಇವ್ರಿಗೆ ಮೆಂಬರ್ಸ್ ಬಂದು ಸಬ್ಸ್ಕ್ರಿಪ್ಷನ್ ಅಂದರೆ ಡೊನೇಷನ್ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಕೊಡ್ತಾರೆ. ಸೊ ಆ ಫಂಡ್ಸ್ನ ಟ್ರಸ್ಟೀಸ್ ಅನ್ನು ಅವರು ಮ್ಯಾನೇಜ್ ಮಾಡಿ ಆ ಆರ್ಗನೈಸೇಷನ್ಸ್ನ ರನ್ ಮಾಡ್ತಾರೆ. ಸೊ ಮೇನ್ ಪಾಯಿಂಟ್ ಏನಂದರೆ, ಇವ್ರಿಗೆ ಪ್ರಾಫಿಟ್ ಬಂದು ಡ್ರೈವಿಂಗ್ ಫ್ಯಾಕ್ಟರ್ ಅಲ್ಲ. ದ ಮೇನ್ ಡ್ರೈವಿಂಗ್ ಫ್ಯಾಕ್ಟರ್ ಬಿಹೈಂಡ್ ದೇರ್ ಆಪರೇಷನ್ಸ್ ಇಸ್ ಸರ್ವಿಸ್ ಟು ದ ಸೊಸೈಟಿ. ಸೊ ಈ ಆರ್ಗನೈಸೇಷನ್ಸ್ ರೈಸ್ ಮಾಡೋ ಫಂಡ್ಸ್ ಎಲ್ಲ ಕ್ಯಾಪಿಟಲ್ ಫಂಡ್ ಅಥವಾ ಜನರಲ್ ಫಂಡ್ ಅಂತ ಒಂದಿರುತ್ತೆ. ಸೊ ಅದಕ್ಕೆ ಅವರು ಕ್ರೆಡಿಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ದಟ್ ವಿಲ್ ಬಿ ಶೋನ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. So coming to the accounts maintained by these organizations, so ಇವರು 3 ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ನ ಇಟ್ಕೊಳ್ತಾರೆ. ಸೊ ಫಸ್ಟ್ ಬಂದು ರೆಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಸೆಕೆಂಡ್, ಅದು ಅಕೌಂಟ್ ಅಲ್ಲ, ಜಸ್ಟ್ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆ್ಯಂಡ್ ಲಾಸ್ಟ್ಲಿ ಇಟ್ ವಿಲ್ ಬಿ ದ ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ಬಂದು ರೆಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಸ್ಟೇಟ್ಮೆಂಟ್. ಸೊ ಇದು ಬಂದು ಏನಂದರೆ, ಆ ವರ್ಷದಲ್ಲಿ ಅವ್ರಿಗೆ ಬರೋ ರೆಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂದರೆ ಅವ್ರಿಗೆ ಹಣ ಏನೇನಕ್ಕೆ ಬಂದಿದೆ, ಏನೇನಕ್ಕೆ ಹೋಗಿದೆ ಅನ್ನೋದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಸೊ ಇದು ಬಂದು ಎಲ್ಲ ಟೈಪ್ಸ್ ಆಫ್ ಐಟಮ್ಸ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಸೊ ಹಣ ಬರಲಿ ಹೋಗಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅದು ಕ್ಯಾಪಿಟಲ್ ಆದರೂ ಆಗಿರ್ಬೋದು ಅಥವಾ ರೆವೆನ್ಯೂ ಆಗಿರ್ಬೋದು. ಸೊ ಕ್ಯಾಪಿಟಲ್ ರೆಸೀಟ್ಸ್ ಅಂದರೆ ಯಾವಾಗೋ ಒಂದು ಸಲ ಆಗೋದು, ರೆವೆನ್ಯೂ ರೆಸೀಟ್ಸ್ ಅಂದರೆ ಫ್ರೀಕ್ವೆಂಟ್ ಆಗಿ ನಡೆಯೋದು. ಸೊ ಎಲ್ಲ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಬಂದು ಎನಿ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಇದರಲ್ಲಿ ರೆಕಾರ್ಡ್ ಆಗಿರಲ್ಲ. ಸೊ ಫಾರ್ ಎಕ್ಸಾಂಪಲ್ ಎನಿ ಪೇಯಬಲ್ ಅಥವಾ ಡೆಪ್ರಿಸಿಯೇಷನ್ ಇಂಥವೆಲ್ಲ ರೆಸೀಟ್ಸ್ ಆ್ಯಂಡ್ ಪೇಮೆಂಟ್ಸಲ್ಲಿ ಬರಲ್ಲ. ಇದರಲ್ಲಿ ಟೋಟಲ್ ಅಮೌಂಟ್ಸ್ ರೆಕಾರ್ಡ್ ಆಗಿರ್ತವೆ ಇರ್ರೆಸ್ಪೆಕ್ಟಿವ್ ಆಫ್ ದ ಪೀರಿಯಡ್. ಸೊ ಅಂದರೆ ನಮಗೆ ನೆಕ್ಸ್ಟ್ ಇಯರ್ದು ಏನಾದರೂ ಇನ್ಕಮ್ ಅಡ್ವಾನ್ಸ್ ಆಗಿ ರಿಸೀವ್ ಆಗಿದ್ದರೆ ಅದು ಕೂಡ ರೆಕಾರ್ಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಇದು ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಥರ ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಬರೀ ಈ ವರ್ಷಕ್ಕೆ ಸಂಬಂಧಪಟ್ಟಿರೋ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ತೊಗೊಂಡು ಫೈನಲ್ ಆಗಿ ನೆಟ್ ಪ್ರಾಫಿಟ್ ಆ್ಯಂಡ್ ನೆಟ್ ಲಾಸ್ನ ನೋಡ್ತೀವಿ. ಸೊ ಇದರಲ್ಲಿ ನಾವು ಬರೀ ರೆವೆನ್ಯೂ ಐಟಮ್ಸ್ನ ತೊಗೋಬೇಕು. ಸೊ ಕ್ಯಾಪಿಟಲ್ ಐಟಮ್ಸ್ನ ಇಲ್ಲಿ ತೊಗೊಳ್ಳಲ್ಲ. ಸೊ ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಎಲ್ಲ ತೊಗೊಳ್ತಾ ಇದ್ವಿ, ಬಟ್ ಇದರಲ್ಲಿ ನಾವು ಬರೀ ರೆವೆನ್ಯೂ ಐಟಮ್ಸ್ನ ತೊಗೊಳ್ಳೋದು. ಓಕೆ, and the other thing is even non-cash items will be entered here. For example, depreciation, any income outstanding, antavella non-cash items, so they'll still will be considered here. So what the income and expenditure account does is it shows the results of that particular year regardless of whether cash has moved or not. Okay, ಲಾಸ್ಟ್ ಐಟಮ್ ಬಂದು ಬ್ಯಾಲೆನ್ಸ್ ಶೀಟ್. ಸೊ ಇದು ಬಂದು ಸೇಮ್ ನಾವು ನಾರ್ಮಲ್ ಆಗಿ ಬ್ಯಾಲೆನ್ಸ್ ಶೀಟ್ ಮಾಡೋ ಸ್ಟೇಟ್ಮೆಂಟೇ. ಏನಂದರೆ, ಕ್ಯಾಪಿಟಲ್ ಅಂತ ನಾವು ತೋರಿಸಲ್ಲ, ಕ್ಯಾಪಿಟಲ್ ಫಂಡ್ ಅಂತ ಇರುತ್ತೆ. ಸೊ ಕ್ಯಾಪಿಟಲ್ ಫಂಡ್ ಆರ್ ಜನರಲ್ ಫಂಡ್. ಸೊ ಅದಕ್ಕೆ ನಾವು ಸರ್ಪ್ಲಸ್ ಆರ್ ಡೆಫಿಸಿಟ್ನ ಆ್ಯಡ್ ಮಾಡೋದು. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಿದಾಗ ನಮಗೆ ಬರೋ ಐಟಮ್ಸ್ನ ನಾವು ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳಬಾರ್ದು. ಯಾಕಂದರೆ ಈ ಆರ್ಗನೈಸೇಷನ್ಸ್ ಫಂಕ್ಷನ್ ಮಾಡೋದು ಪ್ರಾಫಿಟ್ ಆರ್ ಲಾಸ್ ಅಂತ ಅಲ್ಲ, ಅವ್ರು ಜಸ್ಟ್ ಸರ್ವಿಸ್ಗಲ್ಲ. ಸೊ ಅದಕ್ಕೆ ಏನಾದರೂ ಹೆಚ್ಚಿದ್ರೆ ಅದು ಸರ್ಪ್ಲಸ್ ಅಂತೀವಿ. ಆ ಸರ್ಪ್ಲಸ್ನ ಕ್ಯಾಪಿಟಲ್ ಫಂಡ್ಗೆ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಅದು ಬಂದು ಅವ್ರಿಗೆ ನೆಕ್ಸ್ಟ್ ಇಯರ್ ಅವ್ರ ಆಪ್ರೇಷನ್ಸ್ಗೆ ಯೂಸ್ ಮಾಡ್ಕೊಳ್ತಾರೆ. ಸೊ ಒಂದು ವೇಳೆ ನಮಗೆ ಕ್ರೆಡಿಟ್ ಸೈಡ್ ಏನಾದರೂ ಬ್ಯಾಲೆನ್ಸ್ ಬಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದು ಬಂದು ಡೆಫಿಸಿಟ್ ಆಗುತ್ತೆ. ಸೊ ಅದನ್ನು ನಾವು ಕ್ಯಾಪಿಟಲ್ ಫಂಡಿಂದ ಡಿಡಕ್ಟ್ ಮಾಡ್ಕೊಳ್ತೀವಿ. So these are the 3 main accounts. Okay, some important points that you have to keep in mind. So firstly, receipts and payments account will take all the transactions regardless of whether it belongs to this year or not, whereas income and expenditure account will only show the current year's transactions. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಸಬ್ಸ್ಕ್ರಿಪ್ಷನ್ಸ್ ಅಂತಲೇ ತೊಗೊಳ್ಳೋಣ. ಈಗ ಒಂದು ವೇಳೆ ನಮಗೆ 20,000 ಸಬ್ಸ್ಕ್ರಿಪ್ಷನ್ ಈ ವರ್ಷದಲ್ಲಿ ಬಂದಿದೆ, ಆದರೆ 3,000 ಬಂದು ನಮಗೆ ಲಾಸ್ಟ್ ಇಯರ್ದು ಆ್ಯಂಡ್ 2,000 ಬಂದು ನೆಕ್ಸ್ಟ್ ಇಯರ್ದು ಅಂತ ಇಟ್ಕೊಳ್ಳಿ.
ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಬಂದು ಕಂಪ್ಲೀಟ್ 20,000 ರಿಸೀವ್ಡ್ ಅಂತ ತೋರಿಸುತ್ತೆ. ಬಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಬರೀ ಈ ವರ್ಷಕ್ಕೆ ಸಂಬಂಧಪಟ್ಟಿರೋ ಸಬ್ಸ್ಕ್ರಿಪ್ಷನ್ ಮಾತ್ರ ನಾವು ತೋರಿಸ್ಕೋಬೇಕು. ಸೊ 20,000ಅಲ್ಲಿ 3,000 ಬಂದು ಹೋದ ವರ್ಷದ್ದು, ಅದನ್ನು ಡಿಡಕ್ಟ್ ಮಾಡ್ತೀವಿ. 2,000 ಮುಂದಿನ ವರ್ಷದ್ದು ಅಂದರೆ ರಿಸೀವ್ಡ್ ಇನ್ ಅಡ್ವಾನ್ಸ್, ಅದನ್ನು ಕೂಡ ಡಿಡಕ್ಟ್ ಮಾಡ್ತೀವಿ. ಸೊ ಈಗ 15,000 ಇದೆ. ಸೊ ಒಂದು ವೇಳೆ ನಮಗೆ ಈ ವರ್ಷದಲ್ಲೇ ಇನ್ನು ಔಟ್ಸ್ಟ್ಯಾಂಡಿಂಗ್ ಅಂತಿದೆ ಅಂತ ಇಟ್ಕೊಳ್ಳಿ, ಅದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಸೊ ಒಂದು ವೇಳೆ 3,000 ವಾಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದಿಸ್ ಇಯರ್. ಸೊ in that 15,000 you will add the remaining 3,000, so 18,000 will be the total subscriptions for the year. So that's important. So andre accrual basis alli ನಾವು income and expenditure account na prepare ಮಾಡೋದು. Okay, ನೆಕ್ಸ್ಟ್ ಬಂದು ಡೊನೇಷನ್ಸ್. ಸೊ ಡೊನೇಷನ್ಸ್ ಬಂದು ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ರೆಸಿಟ್ ಸೈಡ್ ಬರುತ್ತೆ, ಯಾಕಂದರೆ ಅದು ನಮಗೆ ಒಂದು ಇನ್ಕಮ್. ಸೊ ಡೊನೇಷನ್ಸಲ್ಲಿ ಜನರಲ್ ಆಗಿರ್ಬೋದು, ಸ್ಪೆಸಿಫಿಕ್ ಆಗಿರ್ಬೋದು. ಸೊ ಜನರಲ್ ಅಂದರೆ ಕಾಮನ್ ಆಗಿ ಬರ್ತಾ ಇರುತ್ತೆ, ಸಾಮಾನ್ಯವಾಗಿ ಬರೋದು. ಸೊ ಇದನ್ನು ನಾವು ನ್ಯಾಚುರಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ಕಮ್ ಸೈಡ್ ತೋರಿಸ್ತೀವಿ. ಸೊ ಒಂದು ವೇಳೆ ಸ್ಪೆಸಿಫಿಕ್ ಡೊನೇಷನ್ ಇದ್ದರೆ, ಅಂದರೆ ಒಂದು ಬಿಲ್ಡಿಂಗ್ ಕಟ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಸೊ ಆ ಬಿಲ್ಡಿಂಗ್ ಅಂತ ಯಾರೋ ಡೊನೇಟ್ ಮಾಡಿದರೆ ಅದು ಬಂದು ಒಂದು ಕ್ಯಾಪಿಟಲ್ ರೆಸಿಟ್, ಅಂದರೆ ಅದು ಯಾವಾಗಲೂ ಬರಲ್ಲ. ಸೊ ಅದಕ್ಕೆ ನಾವು ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲೈಸ್ ಮಾಡಿ ತೋರಿಸ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ತೋರಿಸಲ್ಲ. ಸೊ ನೆಕ್ಸ್ಟ್ ಬಂದು ಲೆಗಸೀಸ್ ಅಂದರೆ ಈಗ ಯಾರಾದರೂ ತೀರ್ಕೊಳ್ಳೋಕೆ ಮೊದಲು ಅವರ ಆಸ್ತಿ ಎಲ್ಲ ಈ ಆರ್ಗನೈಸೇಷನ್ಗೆ ಬರೆದಿಟ್ಟು ಹೋಗಿರ್ತಾರೆ. ಸೊ ಅಂಥ ಆಸ್ತಿನ ನಾವು ಲೆಗಸಿ ಅಂತ ಕರಿತೀವಿ. ಸೊ ಇದು ಬಂದು ಅಷ್ಟು ಫ್ರೀಕ್ವೆಂಟಾಗಿ ನಡೆಯಲ್ಲ. ಸೊ ಅದಕ್ಕೆ ಇದನ್ನು ನಾವು ಕ್ಯಾಪಿಟಲೈಸ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ, ಅಂದರೆ ಜನರಲ್ ಫಂಡ್ ಅಥವಾ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಆಫ್ಕೋರ್ಸ್ ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ ಸೈಡಲ್ಲಿ, ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ತೋರಿಸ್ತೀವಿ, ಅಂದರೆ ರೆಸಿಟ್ ಸೈಡ್. ಓಕೆ, ಲೈಫ್ ಮೆಂಬರ್ಶಿಪ್ ಫೀಸ್. ಈಗ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಮೆಂಬರ್ಶಿಪ್ ಇರೋಕ್ಕೆ ಮೆಂಬರ್ಸ್ ಬಂದು ಸಬ್ಸ್ಕ್ರಿಪ್ಷನ್ ಪೇ ಮಾಡಬೇಕು, ಆ್ಯನ್ಯಲ್ ಸಬ್ಸ್ಕ್ರಿಪ್ಷನ್. ಕೆಲವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಫುಲ್ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಪೇ ಮಾಡಿಬಿಡ್ತಾರೆ. ಸೊ ಲೈಫ್ ಮೆಂಬರ್ಶಿಪ್ ಫೀಸ್ ಬಂದು ನ್ಯಾಚುರಲಿ ಅದು ಕ್ಯಾಪಿಟಲ್ ರೆಸಿಟ್, ಯಾಕಂದರೆ ಅದು ಯಾವಾಗಲೂ ಆಗಲ್ಲ. ಸೊ ಅದಕ್ಕೆ ನಾವು ಅದನ್ನು ಜನರಲ್ ಫಂಡ್ಗೆ ಆ್ಯಡ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಬಂದು ಎಂಟ್ರೆನ್ಸ್ ಫೀ, ಅಡ್ಮಿಷನ್ ಫೀ. ಸೊ ಯೂಶಲ್ ಆಗಿ ಇಂಥ ಆರ್ಗನೈಸೇಷನ್ಸಲ್ಲಿ ಮೆಂಬರ್ಶಿಪ್ ಆಗೋಕ್ಕೆ ಏನಾದರೂ ಇಂಥ ಫೀಸ್ ಇರ್ಬೋದು. ಸೊ ಅದು ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೀಕ್ವೆಂಟಾಗಿ ಕಲೆಕ್ಟ್ ಮಾಡೋ ಫೀಸ್ ಅಂದರೆ ಅದು ನ್ಯಾಚುರಲಿ ಇನ್ಕಮ್, ಸೊ ಇಟ್ ವಿಲ್ ಬಿ ಅ ರೆವೆನ್ಯೂ ರೆಸೀಟ್. ಒಂದು ವೇಳೆ ಅದು ಯಾವಾಗೂ ರೇರ್ ಆಗೋದಂದರೆ ಅದು ಕ್ಯಾಪಿಟಲ್ ರೆಸೀಟ್ ಆಗುತ್ತೆ. ನೆಕ್ಸ್ಟ್ ಬಂದು ಸೇಲ್ ಆಫ್ ಅಸೆಟ್. ಈಗ ಅಸೆಟ್ ಏನಾದರೂ ಸೇಲ್ ಮಾಡಿದ್ರೆ ನಮಗೆ ಆ ಸೇಲ್ ಮಾಡಿದಾಗ ಲಾಭ ಎಷ್ಟು ಬಂದಿದೆ ಅದನ್ನು ಮಾತ್ರ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೋರಿಸ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದು ಅಸೆಟ್ ವ್ಯಾಲ್ಯೂ 30,000 ಆಯಿತು, ನಾವು ಅದನ್ನು 40,000ಕ್ಕೆ ಮಾರಿದ್ರಿ ಅಂದರೆ ಆ 10,000ನ ಮಾತ್ರ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೋರಿಸ್ತೀವಿ. ಸೇಲ್ ಆಫ್ ಪೀರಿಯಾಡಿಕಲ್ಸ್, ನ್ಯೂಸ್ ಪೇಪರ್ಸ್. ಸೊ ಇವೆಲ್ಲ ಯೂಶಲ್ ಆಗಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಫ್ರೀಕ್ವೆಂಟ್ ಆಗಿ ಮಾಡ್ತಾರೆ. ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಅಥವಾ ಮ್ಯಾಗಝೀನ್ಸ್, ಪೀರಿಯಾಡಿಕಲ್ಸ್ ಇಂಥವು. ಸೊ ಇದು ಬಂದು ನ್ಯಾಚುರಲಿ ರೆವೆನ್ಯೂ ಐಟಮ್, ಅಂದರೆ ಫ್ರೀಕ್ವೆಂಟ್ ಆಗಿ ನಡೆಯುತ್ತೆ. ಸೊ ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ಕಮ್ ಸೈಡ್ ತೋರಿಸ್ಬೇಕಾಗುತ್ತೆ. ಪೇಮೆಂಟ್ ಆಫ್ ಹಾನರೇರಿಯಂ. ಸೊ ಹಾನರೇರಿಯಂ ಅಂದರೆ ಈಗ ಎಂಪ್ಲಾಯಿ ಅಲ್ಲದೆ ಇರೋ ಅಂಥ ಅವ್ರಿಗೆ ನಾವು ಪೇ ಮಾಡೋದು. ಸೊ ಯೂಶಲ್ ಆಗಿ ಇಂಥ ಆರ್ಗನೈಸೇಷನ್ಸ್ಗೆ ಯಾರಾದರೂ ಆರ್ಟಿಸ್ಟ್ ಅಥವಾ ಪರ್ಫಾರ್ಮರ್ಸ್ ಇಂಥ ಯಾರಾದರೂ ಬರ್ಬೋದು. ಸೊ ಅಂಥವ್ರಿಗೆ ನಾವು ಪೇ ಮಾಡ್ತೀವಲ್ಲ, ಅದನ್ನು ಹಾನರೇರಿಯಂ ಅಂತೀವಿ. ಸೊ ಇದು ಬಂದು ಒಂದು ಎಕ್ಸ್ಪೆಂಡಿಚರ್, ಅಂದರೆ ಇದು ಫ್ರೀಕ್ವೆಂಟಾಗಿ ನಡೆಯೋದೆ. ಸೊ ಅದಕ್ಕೆ ನಾವು ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ತೋರಿಸ್ತೀವಿ. ಎಂಡೋಮೆಂಟ್ ಫಂಡ್. ಸೊ ಎಂಡೋಮೆಂಟ್ ಫಂಡ್ ಬಂದು ಗಿಫ್ಟ್ ಫಾರ್ ಅ ಸ್ಪೆಸಿಫಿಕ್ ಪರ್ಪಸ್. ಸೊ ಒಂಥರ ಡೊನೇಷನ್ ಅಂತಲೇ ಹೇಳ್ಬೋದು ಇದನ್ನು ಕೂಡ. ಸೊ ಏನಕ್ಕೂ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಗಿಫ್ಟ್ ಮಾಡಿರ್ತಾರೆ. ಸೊ ಅದನ್ನು ನಾವು ಎಂಡೋಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸೊ ಇದು ಬಂದು ಕ್ಯಾಪಿಟಲ್ ರೆಸಿಟ್, ಯಾಕಂದರೆ ಫ್ರೀಕ್ವೆಂಟ್ ಆಗಿ ನಡೆಯಲ್ಲ. ಸೊ ಅದಕ್ಕೆ ಇಟ್ ವಿಲ್ ಬಿ ಶೋನ್ ಆನ್ ದ ಬ್ಯಾಲೆನ್ಸ್ ಶೀಟ್, ಮೀನ್ಸ್ ಟು ಸೇ ಇಟ್ ವಿಲ್ ಬಿ ಕ್ಯಾಪಿಟಲೈಸ್ಡ್. Government grants, again this depends on what the grant is about. So if it's something that is frequently given by the government, it will be shown on the income and expenditure account. Otherwise it will be capitalized. Okay, next bandu special funds. ಸೊ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಯೂಶಲ್ ಆಗಿ ಸ್ಪೆಷಲ್ ಫಂಡ್ ಇಟ್ಕೊಳ್ತಾರೆ, ಅಂದರೆ ಸ್ಪೋರ್ಟ್ಸ್ ಫಂಡ್ ಫಾರ್ ಎಕ್ಸಾಂಪಲ್ ಇಂಥದ್ದು. ಸೊ ಈ ಫಂಡ್ಸಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಈ ಫಂಡಿಂದ ಬರೋ ಇನ್ಕಮ್ನ ಡೈರೆಕ್ಟಾಗಿ ಆ ಫಂಡ್ಗೆ ಆ್ಯಡ್ ಮಾಡ್ಕೊಳ್ತೀವಿ. ಒಂದು ವೇಳೆ ಎಕ್ಸ್ಪೆನ್ಸ್ ಏನಾದರೂ ಆಗಿದ್ದರೆ ಆ ಫಂಡಿಂದ ಅದನ್ನು ಡಿಡಕ್ಟ್ ಮಾಡ್ಕೊಳ್ತೀವಿ. ಸೊ ಇದನ್ನು ಡೈರೆಕ್ಟಾಗಿ ಆ ಫಂಡಲ್ಲೇ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸೊ ಒಂದು ವೇಳೆ ನಮಗೆ ನೆಗೆಟಿವ್ ಬ್ಯಾಲೆನ್ಸ್ ಬಂದರೆ ಅದನ್ನು ನಾವು ಎಕ್ಸ್ಪೆಂಡಿಚರ್ ಸೈಡ್ ತೋರಿಸ್ಬೇಕಾಗುತ್ತೆ. ಸೊ ಈಗ ಅರ್ಥ ಆಗ್ತಿದ್ರೆ ನಾವು ನೆಕ್ಸ್ಟ್ ವೀಡಿಯೋಲಿ ಪ್ರಾಬ್ಲಮ್ ಮಾಡ್ತೀವಲ್ಲ, ಅವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬಟ್ ಫಾರ್ ನೌ ಜಸ್ಟ್ ಕೀಪ್ ದಟ್ ಇನ್ ಮೈಂಡ್. ದೇ ವಿಲ್ ಯೂಶಲಿ ಹ್ಯಾವ್ ಸಮ್ ಸ್ಪೆಷಲ್ ಫಂಡ್ಸ್. Okay, so these are the main points that you have to keep in mind when it comes to preparing the accounts of a not-for-profit organization. So next video alli ನಾವು ಪ್ರಾಬ್ಲಮ್ಸ್ ನೋಡೋಣ. ಸೊ ಆ ಪ್ರಾಬ್ಲಮ್ಸ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಈ ಪಾಯಿಂಟ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನು ಕಮೆಂಟ್ಸಲ್ಲಿ ಹೇಳಿ. I'll try to get back as soon as possible. Anyway, thank you so much for watching. I hope this was helpful to you. Stay tuned for the next video and I will see you soon.